ಮನುಷ್ಯನಿಗೆ 100 ವರ್ಷ ಆಯುಷು ಹೇಗ್ ಬಂತು? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಒಮ್ಮೆ ಬ್ರಹ್ಮನು ಎಲ್ಲಾ ಪ್ರಾಣಿಗಳಿಗೂ 40 ವರ್ಷ ಆಯುಷನ್ನು ಕೊಡ್ತಾರೆ. ಆದ್ರೆ ಮನುಷ್ಯನಿಗೆ ಅದು ಕಡಿಮೆ ಅನ್ಸುತ್ತೆ. ಆಗ ಬ್ರಹ್ಮನ ಬಳಿ ಹೋಗ್ಬಿಟ್ಟು ನನಗಿದ್ ಸಾಕಾಗಲ್ಲ ಅಂತ ಹೇಳ್ತಾನೆ. ಆಗ ಬ್ರಹ್ಮ ಹೇಳ್ತಾರೆ, ನಾನು ಇದನ್ನ ಹೆಚ್ಚಕ್ಕಾಗಲ್ಲ, ಬೇರೆ ಪ್ರಾಣಿಗಳು ತಮ್ಮ ಇಚ್ಛೆಯಿಂದ ತಮ್ಮ ಆಯುಷನ್ನು ಕೊಟ್ರೆ ತಗೋಬಹುದು ಅಂತ ಹೇಳ್ತಾರೆ. ಆಗ ಕತ್ತೆಯು ತನಗಿರುವ 40 ವರ್ಷದ ಆಯುಷಲ್ಲಿ 20 ವರ್ಷವನ್ನ ಮನುಷ್ಯನಿಗೆ ಕೊಡುತ್ತೆ. ನಂತರ ನಾಯಿಯು 20 ವರ್ಷವನ್ನ ಕೊಡುತ್ತೆ. ಕೊನೆಗೆ ಗೂಬೆನು 20 ವರ್ಷ ಕೊಡುತ್ತೆ. ಈ ಎಲ್ಲಾ ಸೇರಿ 100 ವರ್ಷ ಆಯುಷನ್ನ ಮನುಷ್ಯ ಪಡ್ಕೋತಾನೆ. ಹೀಗಾಗಿ ಮಾನವನ ಜೀವನ 4 ಹಂತಗಳಾಗುತ್ತೆ. ಮೊದಲನೇ 40 ವರ್ಷ ಮನುಷ್ಯ ಖುಷಿಯಾಗಿ ಜೀವನವನ್ನ ಮಾಡ್ತಾನೆ. ಶಾಲೆ, ಕಾಲೇಜು, ಮದುವೆ, ಮಜವಾಗಿರೋ ಜೀವನ ಅಂತ ಹೇಳ್ಬೋದು. ಮುಂದಿನ 20 ವರ್ಷ ಕತ್ತೆಯ ಹಂತ ಅಂತ ಹೇಳ್ಬೋದು. ಎಷ್ಟು ದುಡಿದ್ರು ಸಾಲದು, ಜವಾಬ್ದಾರಿಗಳ ಭಾರಿ. ಆಮೇಲಿನ 20 ವರ್ಷ ನಾಯಿಯ ಹಂತ ಅಂತ ಹೇಳ್ಬೋದು. ಮನೆಯಲ್ಲೇ ಇರೋದು, ಗೇಟ್ ಬಳಿ ಕುತ್ಕೊಂಡು ಹೋಗೋರ್ನ ಬರೋರ್ನ ನೋಡ್ಕೊಂಡಿರೋದು, ಇದೇ ಕೆಲಸ. ಕೊನೆಯ 20 ವರ್ಷ ಗೂಬೆ ಹಂತ ಅಂತ ಹೇಳ್ಬೋದು. ಹಗಲಲ್ಲಿ ನಿದ್ದೆ, ರಾತ್ರಿ ಎಲ್ಲ ಜಾಗರಣೆ. ಈ ವಿಡಿಯೋ ಇಷ್ಟ ಆದ್ರೆ ಸನಾತನ ಜ್ಞಾನ ದರ್ಶನ ಚಾನೆಲ್ ಅನ್ನ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.